ಅತ್ತಿರಿ ಏನ್ ಮಾಡತ್ತೀರಿ? ಇವತ್ತ ಉಳ್ಳಕ್ಕ ನುಚ್ಚು ಮಾಡ್ಲಕತ್ತೀನಿ. ನಾ ಜ್ವಾಳದ ನುಚ್ಚ ಹೆಂಗ್ ಒಡ್ಯಾದು ಹೋದ ವಿಡಿಯೋದಾಗ ತೋರಿಸಿನಿ. ಇವತ್ತದು ಹೆಂಗ್ ಕುದಿಸೋದು ಅದನ್ನ ತೋರಿಸ್ತೀನಿ. ಇದು ಖಾರಬೆಳಗುನ ಬಟ್ಲ ಅದು. ಇದ್ರಲ್ಲೇ ನಾ 2 ಬಟ್ಲ ನುಚ್ಚ ತಗೋತೀನಿ. ಇದು ಬರೀ ನುಚ್ಚಿಲ್ಲ, ಇದ್ರಾಗ ನುಚ್ಚು ಒಡೆಯುವಾಗ ಏನ್ ಹಿಟ್ಟು ಬರ್ತದ ನೋಡು ಅದನ್ನು ಅದು ಮಿಕ್ಸ್ ಮಾಡಿನೇ ಹಾಕೋದು. ನಾವು ಹೆಂಗ್ ಮಾಡೋದೆಲ್ಲ ತೋರಿಸಿನಿ. 1 ಬಟ್ಲ ಹಾಕ್ತೀನಿ, ಇನ್ನೊಂದು ಬಟ್ಲ ಹಾಕ್ತೀನಿ, ಏನು 2 ಬಟ್ಲ ಹಾಕ್ತೀನಿ. ಈಗ ಇದು ನೀರು ಹಾಕಿ ನೆನೆಕಿಡ್ತೀನಿ. ಇದು ಎಷ್ಟು ತನ ಇಡಬೇಕು? 1 ತಾಸು ಇಡಬೇಕು ಅಂದ್ರೆ ಚಂದ ಆಗ್ತದೆ. ಈಗ ಮಧ್ಯಾಹ್ನ ಉಣಾದಲ್ಲ 1 ತಾಸು ಮೊದಲು ನೆನೆಕಿಡೋದು. ಸ್ವಲ್ಪ ನೀರು ಹಾಕಿ ಇಡೋದು ಅಷ್ಟೇ. ಈಗ ನೀರು ಹಾಕಿಡೋದು. ಕೆಳಗೆ ಹಂಗೆ ಒಣ ಹಿಟ್ಟು ಕೂತಿರ್ತದೆ, ಜರ ಹಿಂಗೆ ಕಲಿಸ್ಬೇಕು. ಇನ್ನೊಂದು ದಿವ್ಸ ಬೇಕಾದ್ರೆ ನೀರು ಹಾಕೋದು. ಈಗ ಥೋಡೆ ಅಳಿಲಿ ಏನಾಗ್ತದ, ಇದು ಮ್ಯಾಗ ಸ್ವಲ್ಪ ಹಿಂಗೆ ಹೊಟ್ಟು ತೇಲ್ತದ, ಅವಾಗ ನಾ ತೆಗಿತೀನಿ. ಈಗ ಈಗ ಮುಚ್ಚಿಡ 1 ತಾಸು ಆಗ್ಲಿಲ್ಲ ಅಂದ್ರೆ 1 ಅರ್ಧ ತಾಸು ಸರಿ ನೆನಕೇಬೇಕು. ಹಂಗೆ ಮಾಡಬಾರ್ದು. ಅಂದ್ರೆ ಪಟ್ಟದ್ ಕುದಿತದನು ಟೇಸ್ಟಿನೂ ಆಗ್ತದ. ಈಗ ಜೋಳದ ನುಚ್ಚು ನೆನೆಸಿ 1 ತಾಸು ಆಯ್ತು. ಈಗ ನಾವು ಕುದಿಯಾಕಿಡ ಮತ್ತೆ ಈಗ ಇದ್ರ ಮ್ಯಾಗಿತ್ತು ನಾ ಹೇಳಿಲ್ಲ, ನೀರು ನಿಂದ್ರನ ಮ್ಯಾಗ ಸ್ವಲ್ಪ ತೌಡ್ ನಿಂತಿರ್ತದ, ಇದು ತೆಗೆದು ಬಿಡೋದು. ಮ್ಯಾಲ ಎಲ್ಲ ತೆಗೆದು ಈಗ ಇದು ನುಚ್ಚ ಇದು ಚಂದ ಕಲ್ಸೋದು. ಹಿಂಗೆ ಹಿಂಗೆ ಕಲ್ಸೋದು. ಈಗ ಕುದಿಯಕ್ಕಿಡ್ತೀನಿ. ಗ್ಯಾಸ್ ಆನ್ ಮಾಡ್ತೀನಿ. 1 ಬಟ್ಲು ನುಚ್ಚಿಗ 4 ಬಟ್ಲು ನೀರು ತಗೋತ. ಈಗ ನಮ್ಮದು 2 ಬಟ್ಲ ನುಚ್ಚ ಅಂದ್ರೆ 8 ಬಟ್ಲ ನೀರು ತಗೋತ. 1 2 3 6 7 8. ಈಗ ಇದು ಚಂದ ನೀರು ಕಾಯ್ಬೇಕು, ಹಿಂಗೆ ಕುದಿಬೇಕು. ಅವಾಗ ನಾವು ನುಚ್ಚು ಹಾಕೋದು. ಅವಾಗ ನಾ ತೋರಿಸ್ತೀನಿ. ಈಗ ನೀರು ಕುದ್ಲಿಕ್ಕತ್ತಾವ. ನಾವು ಇದು ನುಚ್ಚ ಹಿಂಗೆ ಸ್ವಲ್ಪ ಅಳಗಾಡಿಸಿ ಹಾಕೋದು. ಹಿಂಗೆ ಅಳಗಾಡಿಸಿ ಹಾಕೋದು. ಕುದ್ಲಿಕ್ಕತ್ತಾವ ಕಾಣಿಸ್ತಿಲ್ಲ? ಹೌದು. ಈಗ ಹಿಂಗೆ ಅಳಗಾಡಿಸ್ಕೋತ ಹಾಕೋದು. ಹಿಂಗೆ ಹಾಕೋದು. ಗಂಟಾಗ್ಬಿಡೋದಿಲ್ಲ, ಗಂಟಾಗ್ಬಾರ್ದು. ಹಿಂಗೆ ಹಿಂಗೆ ಕೈ ಆಡಿಸ್ಕೋತೆ ತಿರುವಾದು. ಹಿಂಗೆ ತಿರುವಾದು. ಈಗ ಇದು 2 ನಿಮಿಷ ಗಂಟಾಗ್ಲಾರ್ದಂಗೆ ತಿರುಗಿಸೋದು. ಕೈ ಬಿಡ್ಲಾರ್ದಂಗೆ. ಈಗ ನಾವು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ನಾವು ನೋಡಿ ಹಾಕೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಕುದ್ದು ಬಳಕ ನಿಮಗೆ ಕಮ್ಮಿ ಅನ್ನಿಸ್ತು ಅಂದ್ರೆ ಹಾಕೋದು ಮತ್ತು ಉಪ್ಪು. ಏನು ಇದು ಹಿಂಗೆ ಗಂಜಿ ಆದಂಗೆ ಆಗ್ಯದಿಲ್ಲ. ಈಗ ಕೈ ಬಿಡೋದು, ಕುದಿ ಬಿಡೋದು. ಕುದಿಯೋಕ್ಕೇನು ಭಾಳ ಟೈಮ್ ತೊಗೊಳಲ್ಲ, ಒಂದು 15-20 ನಿಮಿಷ ತನಕ ಅಷ್ಟೇ. ಈಗ ಇದು ನುಚ್ಚಾಗತ್ತನ ನಾವು ಏನು ಮಾಡೋಣ, ನುಚ್ಚಿನ ಜೋಡಿ ಉಣಾಕ ಮಜ್ಜಿಗೆ ಒಗ್ಗರಣೆ ಕೊಡೋಣ. ಯಾರೀಗ ಸಪ್ಪನ್ ಮಜ್ಜಿಗೆ, ಇದು ಯಾರು ಸಪ್ಪನ್ ಮಾಡಿ ಯಾರು ಹಾಲು ಹಾಕೊಂಡು ಉಂತಾರೆ, ಯಾರು ಬರೀ ಮಜ್ಜಿಗೆ ಮ್ಯಾಗಿಂದ ಹಾಕೊಂಡು ಉಂತಾರೆ. ಈಗ ನಾ ಏನು ಮಾಡ್ತೀನಿ, ಆ ಮಜ್ಜಿಗೆಗೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ. ಮತ್ತು ಈಗ ಭಾಳ ಜೋರು ಇಡೋದಿಲ್ಲ ಗ್ಯಾಸ್, ಯಾಕಂದ್ರೆ ಭಾಳ ಜೋರು ಇಟ್ಟಂದ್ರೆ ಜಲ್ದಿ ಕುದೀತದ. ಅಲ್ಲಿಂದ ಅದು ಒಳಗೆ ಹಂಗೆ ಕಚ್ ಉಳಿತದ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಮಾಡಿ ಇಟ್ಟು ಬಿಡೋದು, ಕುದಿಯೋ ತನಕ ಬಿಟ್ಟು ಬಿಡೋದು. ಈಗ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಹಾಕೋದು. ತುಪ್ಪ ಇದ್ರೆ ತುಪ್ಪ ಹಾಕೋದು. ಯಾರಿಗೆ ತುಪ್ಪ ಬೇಕನ್ನಿಸ್ತಾರೋ ಅವ್ರು ತುಪ್ಪನೂ ಹಾಕ್ಬೋದು ಒಗ್ಗರಣೆಗೆ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ಕಾದ ಈಗ ಬೆಳ್ಳುಳ್ಳಿ ಹಾಕೋದು. ಈಗ ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ 1 2 ಭಾಗ ಮಾಡಿದ್ವಿ. ಇದು ಕರಿಬೇವು, ಸ್ವಲ್ಪ ಹಿಂಗೆ, ಸ್ವಲ್ಪ ಇಟ್ಟಿ ಅರಿಶಿನ,
ಅರಿಶಿನ ಆಪ್ಷನ್. ಈಗ ಹಿಂಗಾಗಿ ಚೆನ್ನಾಗಿ ಮಜ್ಜಿಗೆ ಪಾನಿ ಕೊಡೋದು. ಮಜ್ಜಿಗೆ ಪಾನಿ ಕೊಡೋದು. ನಿಮಗೆ ಬ್ಯಾಡ ಪಾನಿ ಕೊಡೋದು ಅಂದ್ರೆ ಬರೀ ಮಜ್ಜಿಗೆ ಹಾಕೊಂಡು ಉಣ. ಈಗ ನುಚ್ಚ ಆಗ್ಯದ ನೋಡೋಣ. ಈಗ ಇದು ನುಚ್ಚ ಆಗ್ಯದ. ಇದು ತಣ್ಣಗಾಗನ ಗಟ್ಟಿ ಆಗ್ತದ. ಹಿಂಗಾಗಬೇಕಿದು ನುಚ್ಚು. ನುಚ್ಚ ತಣ್ಣಗೆ ಉಣ್ಬೇಕು, ಬಿಸಿ ಬಿಸಿ ಉಣ್ಬಾರ್ದು. ಯಾಕಂದ್ರೆ ಬ್ಯಾಸಿಗೆಗೆ ಮಾಡ್ತಾರೆ ಇದು. ಅದಕ್ಕೆ ಮಜ್ಜಿಗೆ ಥಂಡನ ಮಜ್ಜಿಗೆ ಹಾಕೊಂಡು ಉಣ್ತಾರೆ, ಯಾರು ಹಾಲು ಹಾಕೊಂಡು ಉಣ್ತಾರೆ, ಯಾರು ಮಜ್ಜಿಗೆ ಒಗ್ಗರಣೆ ಹಾಕೊಂಡು ಉಣ್ತಾರೆ. ಈಗ ಇದು ನುಚ್ಚು ರೆಡಿ ಆಯಿತು. ಟನ್ ಉತ್ತರ ಕರ್ನಾಟಕದ ನುಚ್ಚ ಮತ್ತು ಒಗ್ಗರಣೆ ಮಜ್ಜಿಗೆ ರೆಡಿ. ನುಚ್ಚ ಹೆಂಗೆ ಮಾಡೋದು ನಾ ತೋರಿಸೀನಿ. ನೀವು ಮಾಡ್ರಿ, ಉಂಡು ನಮ್ಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.